ವಾಯುವ್ಯ ಸಾರಿಗೆ ಸಂಸ್ಥೆ ಹೈಟೆಕ್ ಬಸ್ಸುಗಳನ್ನು ಲೋಕಾರ್ಪಣೆ ಮಾಡಿದೆ. ಜನರ ಪ್ರಯಾಣಕ್ಕೆ ಅನುಕೂಲಕರ ಆಗುವಂಥ ನಿಟ್ಟಿನಲ್ಲಿ ಈ ಹೈಟೆಕ್ ಬಸ್ಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ. 127 ಹೊಸ ಬಸ್ಗಳಿಗೆ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಚಾಲನೆಯನ್ನು ಕೊಟ್ಟರು. ಬಸ್ನಲ್ಲಿ CCTV ಇದೆ, LED ಸ್ಕ್ರೀನ್ ಇದೆ, ಆಟೋಮೆಟಿಕ್ ಡೋರ್ ಸೇರಿ ಸಾಕಷ್ಟು ಸೌಲಭ್ಯಗಳು ಇದೆ. ವಾಯ್ಸ್ ಅನೌನ್ಸ್ಮೆಂಟ್, ಹೊಸ ತಂತ್ರಜ್ಞಾನ ಅಳವಡಿಕೆ. ಈ ಬಸ್ಗಳಲ್ಲಿ ಪ್ರಯಾಣಿಕರ ಸುರಕ್ಷತೆಗೆ, ಸಂವಹನಕ್ಕೆ ಸಾಕಷ್ಟು ಆದ್ಯತೆಯನ್ನು ಕೊಡಲಾಗಿದೆ. ಗಮನಿಸ್ತಾ ಇರಬಹುದು ನೀವು ಹೈಟೆಕ್ ಮಾದರಿಯ ಬಸ್ಗಳನ್ನು. ವಾಯುವ್ಯ ಸಾರಿಗೆ ಸಂಸ್ಥೆ ಹೈಟೆಕ್ ಬಸ್ಗಳನ್ನು ಲೋಕಾರ್ಪಣೆಗೊಳಿಸಿದೆ. 127 ಒಂದಲ್ಲ ಎರಡಲ್ಲ ಬರೋಬ್ಬರಿ 127 ಬಸ್ಗಳಿಗೆ ಚಾಲನೆಯನ್ನು ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಕೊಟ್ಟರು. ಬಸ್ನಲ್ಲಿ CCTV ಇರುತ್ತೆ, LED ಸ್ಕ್ರೀನ್ ಇರುತ್ತೆ, ಹಾಗೆಯೇ ಆಟೋಮೆಟಿಕ್ ಡೋರ್ ಸೇರಿ ವಾಯ್ಸ್ ಅನೌನ್ಸ್ಮೆಂಟ್, ಧ್ವನಿ ಬರುತ್ತೆ. ನೀವೊಂದು ಸ್ಟಾಪ್ನಿಂದ ಒಂದು ನಿಲ್ದಾಣದಿಂದ ಇನ್ನೊಂದು ನಿಲ್ದಾಣಕ್ಕೆ ಹೋಗ್ತೀರಿ ಅಂತ ಹೇಳಿದ್ರೆ ಆ ನಿಲ್ದಾಣದ ಮಾಹಿತಿ, ನೀವು ಎಲ್ಲಿ ಇಳಿಬೇಕು ಅನೌನ್ಸ್ ಆಗ್ತಾ ಇರುತ್ತೆ. ಬಸ್ನಲ್ಲಿ ಧ್ವನಿ ಬರ್ತಾ ಇರುತ್ತೆ, ನೀವು ಕೇಳ್ಕೊಂಡು ಅಲ್ಲಿ ಇಳಿಬೋದು ಅಂತ ಸೌಲಭ್ಯವನ್ನು ಕೂಡ ಈಗ ಬಸ್ನಲ್ಲಿ ಅಳವಡಿಸಲಾಗಿದೆ. ಸರ್ ಅಲ್ಲೋ ಸರ್, ಸರಿ ಸರ್, ಬರ್ರಿ. ಸಮಾರಂಭದಲ್ಲಿ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಅಬ್ಬಯ್ಯ ಪ್ರಸಾದ್ ಸರ್ ಅವರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ ಹಾಗೂ ಮಾನ್ಯ ಶಾಸಕರು, ವಿಧಾನಸಭೆ ಹುಬ್ಬಳ್ಳಿ ಧಾರವಾಡ ಕೂಡ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರೆಲ್ಲರಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.